ಹುಮ್ನಾಬಾದ್ ಬೀದರ್ ಹುಮ್ನಾಬಾದ್. ಅಲ್ಲಿ ಯಾವ ಸಮಾಜ ಸರ್, ಅದು ಯಾವ ಸಮಾಜ ಈಗ ಗೊತ್ತಾ, ಅಲ್ಲಿ ಶ್ರೀ ನಾನಕ್ ಜೀರಾ ಟ್ರಸ್ಟ್ ವತಿಯಿಂದ ಅದೊಂದು ಲೇಔಟ್ ಇದೆ. ಈಗ ಗೊತ್ತಾ, ಆ ಒಂದು ಜಾಗ ಆ ಫೌಂಡೇಶನ್ ಇದೆ. ಯಾರಿಗೆ? ನಮ್ಮ ಮೈನಾರಿಟಿ ಜನ, ನಮ್ದು 6 ಜನರು ಇದೆ. ಅದು ಅಲ್ಲಿ ಏನಾಗಿದೆ, ಕೆಲವು ಜನರು ಒಳಗೂಡಿ ಅದನ್ನು ಲಪ್ಟಸ್ ಅಂತ ಕಾರ್ಯ ನಡೀತಾ ಇದೆ ಅಂತ ನನ್ಗೆ ಗಮನ ಬಂದಾಗ, ಅದು ನನ್ನ ಹಕ್ಕಿದೆ, ನಾನು ಕೇಳೋಕ್ಕೋಸ್ಕರ ಅದಕ್ಕೇನು ಇದಿಲ್ಲ, ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಆದ್ರೆ ಅದರ ಮಧ್ಯದಲ್ಲಿ MLC ಗಳಂತ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ದರು. ನಾನಂದೆ, ಇದು ತಮ್ಗ ಏನು ನಾನು ಕೇಳ್ತಾ ಇಲ್ಲ, ನಾನು ಸಂಬಂಧಪಟ್ಟ ನಮ್ಮ ಅಧಿಕಾರಿಗೆ ಮತ್ತೆ ನಮ್ಮ ಅಧ್ಯಕ್ಷರಿಗೆ ಕೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಅವ್ರು ಉತ್ತರ ಕೊಡ್ಲಿ, ತಾವ್ಯಾಕೆ ಕೊಡ್ತೀರಿ ಅಂತ ನಾನು ಹೇಳಿದೆ. ಅದು ಹೇಳಿದ ಮ್ಯಾಕೆ ಏಕವಚನಲ್ಲಿ ನೀನು ಹಾಂಗೆ ಮಾಡ್ತೀನಿ, ನೀನು ಹಿಂಗೆ ಮಾಡ್ತೀನಿ, ನಿಮ್ಗೆ ನೋಡ್ಕೋತೀನಿ, ನಾನು ಮಾಡ್ತೀನಿ ಅಂತ ಒಳಗಡೆ ಅವ್ರು ಎಲ್ಲಿ ಕುಂತಿದ್ರು ಅಲ್ಲಿಂದ ಬಂದು ನನ್ನ ಚೇರ್ ಹತ್ರ ಬಂದು ನನಗೆ ಒಡ್ಲಿಕ್ಕೆ ಬರ್ತಾ ಇದ್ದೆ. ಮತ್ತೆ ಅವ್ರು ಒಡ್ಲಿಕ್ಕೆ ಬಂದ್ರು, ಅವ್ರು ಬೈಸ್ಕೊಳಕ್ ನಾನು ಅವ್ರ ಮನೆ ಆಳಿದ್ದೆ. ಚರ್ಚೆ ಮಾಡೋದು ಸಹಜ, ಚರ್ಚೆ ಮಾಡಿದ್ರು ವೈಯಕ್ತಿಕ ಅವ್ರಿಗೆ ಬರ್ಬೇಕದು. ಈಗ ಏನಾಗಿದೆ, ಅದರಲ್ಲಿ ಎದ್ದು ಸೀದಾ ಕಾಣ್ತಾ ಇದೆ, ಆ ಒಂದು ಭೂಮಿನಲ್ಲಿ ಲಪಡಿಸ್ಬೇಕಂತ ಇವ್ರ ಪರಿವಾರ ಇದೆ. ಅದನ್ನು ಕೂಡ ಕೊಡ್ತೀನಿ ನಾನು ನಿಮಗೆ ಕೆಲವು ದಿನಗಳಲ್ಲಿ. ಇದ್ರದ್ದು ಹೇಳ್ತೀನಿ, ಇದಕ್ಕ ಅವ್ರು ಲಪಡಿಸ್ಬೇಕಂತ ಅವರಿಗೆ, ಯಾಕಂದ್ರೆ 100 ಕೋಟಿ ಬಾಳುವಂತ ಈ ಒಂದು ಲ್ಯಾಂಡ್ ಇದೆ. ಅವರು ಒತ್ತುವರಿ ಮಾಡ್ಕೊಂಡು ಇಲ್ಲಿಗಲ್ ಆಗಿ ಮಾಡಿ, ಈಗ ಹುಮ್ನಾಬಾದ್ಲಿಂದ ಬಂದು ಇಲ್ಲಿ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಹುಮ್ನಾಬಾದ್ದಾಗ ಪೂರಾ ತಿಂದು ಖಾಲಿ ಮಾಡಿಟ್ಟಾರ. ಇಲ್ಲೂ ಕೂಡ ಬೀದರ್ದಾಗ ಕೂಡ ಇದೇ ತರ ಮಾಡ್ಬೇಕಂತ ಅವ್ರು ನಡೀತಾ ಇದೆ. ಆದ ಕಾರಣ ನನ್ನ ಹಕ್ಕಿದೆ, ನಾನು ಕೇಳೋದು ಅದಕ್ಕೇನು ತಪ್ಪಿದೆ? ಹೂ ಈಸ್ ಹಿ? MLC ಅವರೇ ನನಗೆ ಆನ್ಸರ್ ಮಾಡ್ಲಕ್ಕ, ವೆದರ್ ಹಿ ಇಸ್ ದ ಪ್ರೆಸಿಡೆಂಟ್ ಆಫ್ ದಿಸ್ ಈ ಕಾರ್ಯಕ್ರಮದ ಅವ್ರೇನು ಅಧಿಕಾರಿಗಳಿದ್ದಾರ? ಅರೆ, ನಿಮಗೂ ಕ್ವಶನ್ ಕೇಳೋದಿತ್ತು, ನಿಮಗ್ ಪ್ರಶ್ನೆ ಮಾಡೋದಿತ್ತು ಅಂತಂದ್ರೆ ಅಧ್ಯಕ್ಷರಿಗೆ ಕೇಳ್ರಿ, ಅಧಿಕಾರಿಗಳಿಗೆ ಕೇಳ್ರಲ್ಲ, ನನಗೆ ಕೇಳೋದಾಗ ಏನು? ಅವ್ರಿಗೆ ಏನಾಗಿದೆ, ಇದೇ ತರ ನಡೀತಾ ಇದೆ ತುಗ್ಲಕ್ ದರ್ಬಾರ್ ಅಂತಾರ ನೋಡ್ರಿ. ಇವೆಲ್ಲ ಕೂಡ ಬಹಳಷ್ಟು ಜನ ನಡೆಯಲ್ಲ. ಇದೇ ನೋಡಿ 2023ದಾಗ ಏನ್ ಜನ ನಿರ್ಣಯ ತಗೊಂಡ್ರೆ ಅವ್ರಿಗೆ ಏನೋ ಬುದ್ಧಿ ಹೋಗಿಲ್ಲ. ಮುಂದ್ 28ನಗೂ ಕೂಡ ಇದೇ ತರ ಆಗ್ತದ. ಈಗ ಅವ್ರಿಗೇನು ಉದ್ದೇಶ, ಅವ್ರ ಪರಿವಾರದವರೇ ಎಲ್ಲಾ ಕಡೆ ಇರ್ಬೇಕು. ಯಾಕಂತಂದ್ರೆ ಈಗ 2 MLC ಗಳಿಗೂ ಅವರೇ ಇದ್ದಾರ, DCC ಬ್ಯಾಂಕಿನ ಉಪಾಧ್ಯಕ್ಷರು ಅವರೇ ಇದ್ದಾರ, ಮೊನ್ನೆ ಯಾವುದೋ ನಾಮಿನೇಟ್ ರಾಜ್ಯ ಉಪಾಧ್ಯಕ್ಷ ಮಾಡ್ರು ಅವ್ರ ಮಕ್ಕನೇ ಇದ್ದಾರ. MLA ಎಲೆಕ್ಷನ್ ಕೂಡ ಅವರೇ ನಿಂದಿರ್ಬೇಕು. MP ಎಲೆಕ್ಷನ್ ಬಿ ಕೇಳಿರು, ಆ ಮೋದಿಗೆ ಹಾಲಿದಂತ ಅಂಚು ಮನೆ ಕುಂತಾರ ಅಷ್ಟೇ. ಎಲ್ಲಾನು ಕೂಡ ಅವ್ರ ಪರಿವಾರದವರಿಗೆ ಬೇಕು, ಬೇರೆ ಯಾರು ಕೂಡ ನಮ್ಮಂತ ಯುವಕರು ಬೆಳಿಬ್ಯಾಡ್ದು. ಈ ತರ ಇದೆ. ಇಂಥದಕ್ಕೆ ನಾವು ಯಾವುದು ಕೂಡ ಆಸ್ಪದೆ ಕೊಡಲ್ಲ. ಇಂಥ ಎಷ್ಟೇ ಜನ ಬಂದ್ರು ಬಿ ಆ ಫೇಸ್ ಮಾಡ್ಲಿಕ್ಕೆ ಸಿದ್ದು ಪಾಟೀಲ್ ರೆಡಿ ಅನ್ನ. ಇದು 48 ಎಕರೆ ಜಾಗ ಇದೆ. 48 ಎಕರೆ ಜಾಗ. ಇದು ಒಂದು ನಾನಕ್ ಜೀರಾ ಸಾಹೇಬ್ ಆ ಫೌಂಡೇಶನ್ ಒಂದು ಜಾಗ ಇದೆ. ಆ ಒಂದು ಜಾಗ ಈಗ ಗೊತ್ತಾ, ಆ ಫೌಂಡೇಶನ್ ಇದೆ ಅಂತಂದ್ರೆ ಆ ಟ್ರಸ್ಟ್ ದವರಿಗೆ, ಅಲ್ಲಿಂದ ಸಿಖ್ ಜನರಿಗೆ ಉಪಯೋಗ ಆಗ್ಬೇಕು. ಅದು ಯಾರೋ ಪ್ರೈವೇಟ್ ದವ್ರು ಬಂದು ಲೇಔಟ್ ಹಾಕಿ ಮಾರ್ಕೊಂಡು ಹೋಗಿ ಆ ಜನರಿಗೆ ಮೋಸ ಆಗ್ಬಾರ್ದು ಅಂತ ನಾನು ಈ ಒಂದು ಪ್ರಶ್ನೆ ಕೇಳಿದೆ. ಅದು ಮತ್ತೆ ಇಲ್ಲಿಗಲ್ ಆಗಿ ಲೇಔಟ್ ಮಾಡಿದ್ದಾರೆ, ಇವತ್ತ ಏನು ನಾನು ಅಧಿವೇಶನದಲ್ಲಿ ಕೂಡ ಸಂಬಂಧಪಟ್ಟ ಸಚಿವರಿಗೆ ಇದ್ರ ಬಗ್ಗೆ ಕ್ವಶನ್ ಕೇಳಿದಾಗ ಇವತ್ತಲ್ಲಿ ತಪ್ಪಾಗಿದೆ, ಅದ್ರ ಮೇಲೆ ಕ್ರಮ ವಹಿಸ್ತೀನಂತ ನನಗ ರೈಟಿಂಗ್ ನಲ್ಲೂ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಏನು ಲಾಸ್ಟ್ ಟೈಮು ಕೂಡ KDP ಮೀಟಿಂಗ್ ನಲ್ಲಿ ನಾನು ಕೇಳಿದಾಗ 15 ದಿವಸದಾಗ ಉತ್ತರ ಕೊಡ್ತಾರಂತ ನನ್ಗೆ ಕೊಟ್ಟಿದ್ರು. ಆದ್ರೆ ಇವತ್ತು ಏನು ಉತ್ತರ ಕೊಟ್ಟಿದ್ರು ಅದು ಸ್ಯಾಟಿಸ್ಫೈಡ್ ಇಲ್ಲ ಕಾರಣ ನಾನು ಕೇಳ್ತಾ ಇದ್ದೆ. ಆದ್ರೆ ಅವ್ರಿಗೆ ಯಾಕೆ ಇದ್ರ ಬಗ್ಗೆ ಬ್ಯಾನಿ ಆಗ್ತಾ ಇದೆ? ಅವ್ರು ಮಾಡ್ಬೇಕಲ್ಲ, ಅವ್ರು ಮಾಡ್ಲಿ, ಇವ್ರಿಗೇನ್ ಸಂಬಂಧ? ಅದಕ್ಕೆ ಇವರು ಕೂಡ ಅದ್ರಲ್ಲಿ ತಿನ್ಬೇಕಂತ ಭಾಗಿಯಾಗಿನ ಮ್ಯಾಕೆ ಈ ತರ ಅವರಿಗೆ ಬೇನಿ ಆಗ್ತದೆ. ಮತ್ತೇನ್ ಹೇಳಿದ್ರು? ಪೊಲೀಸ್ ಇಲಾಖೆ ಸಂಪೂರ್ಣ ಬಂದೋಬಸ್ತ್ ಇದೆ ಹುಮ್ನಾಬಾದಲ್ಲಿ. ಇಂತೂ ಬಹಳಷ್ಟು ನೋಡಿದ್ರಿ, ಯಾರ್ಲಿಂದ ಯಾರಿಗೂ ಅಜ್ಜಕತ್ತಿಲ್ಲ. ನಮ್ಮ ಹನಿ ಬರ್ದಾಗ ಏನದ ಅದು ಆಗ್ತದ. ಇವೆಲ್ಲ ಇಂಥ ಪುಡಿಯೋಡಿಗಳಿಗೆ ಅಂಜೋದು ಪಿಂಜೋದು ಎಲ್ಲ ನಮ್ದು ರಕ್ತದಾಗಿಲ್ಲ. ನಮ್ ರಕ್ತನೇ ಬೇರೆ ಇದೆ, ನಮ್ಗೆ ಅದು ಗೊತ್ತಿದೆ. ಇಂಥವ್ರಿಗೆ ನೋಡೋದು ಬಹಳಷ್ಟು ಇದ್ರ ಬಗ್ಗೆ ಆಗಿದೆ. ವಾತಾವರಣ ಆಗಿದೆ ಅಷ್ಟೇ. ಬಳ್ಳಾರಿಯಲ್ಲಿ ಪಾಪ ಒಬ್ಬವ ಪ್ರಾಣ ಕಳ್ಸೋದು ಆ ತರ ನಮ್ಮದು ಇಲ್ಲ. ಏನ್ ಇದ್ರ ಬಗ್ಗೆ ತನಿಖೆ ಇದು ಮಾಡ್ಬೇಕಾ, ಏನಾಗಿದೆ ಏನಿಲ್ಲ, ಅದು ಯಾಕೆ ಆಗ್ತಿದೆ ಅಂತ. ಹುಮ್ನಾಬಾದ್ ಮತ್ತೆ ಕ್ಷೇತ್ರದಾಗೆ ಆಗ್ತಾ ಇದೆ ಅಂತ ನಾವು ಕೂಡ ಗಮನಿಸಬೇಕು. ಗೊತ್ತಾ, MLC ಗಳು ಅಂದ್ರೆ ಒಬ್ಬರಿಗೆ 41 ಕ್ಷೇತ್ರಗಳು ಬರ್ತಾವ, ಒಬ್ಬರಿಗೆ 6 ಕ್ಷೇತ್ರಗಳು ಬರ್ತಾವ.
ಹುಮ್ನಾಬಾದ್ದಾಗ ಇಂಥ ಯುವಕರು MLA ಆಗೋದು ಅವ್ರಿಗೆ ಪಸಂದಿಲ್ಲ. ಅವ್ರ ಅಣ್ಣದೇರಿ ಆಗ್ಬೇಕು, ಅವ್ರ ತಮ್ಮದೇರಿ ಆಗ್ಬೇಕು, ಅವ್ರ ಮಕ್ಕಳೇ ಆಗ್ಬೇಕು. ಈ ಲಾಸ್ಟಿಗೆ ಅವ್ರ ಮನೆಗೆ ಅವರ ಪ್ರಾಣಿಗಳು ಇದ್ರೆ ಅದಕ್ಕೆ ಮಾಡ್ತಾರ ಅವ್ರು. ಈಗ ಸಚಿವರ ಸಂಧಾನ ಮಾಡಿದ್ರ ಸರ್ 31 ಅದು ಅದ ಕೊಡ್ತಾರೆ.